ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸಂಡೇ ಆಫ್ಟರ್ನೂನ್ ಲಂಚ್ಗೆ ಕ್ವಿಕ್ಕಾಗಿ ರೆಡಿ ಆಗುವಂಥದ್ದು ಏನಾದರೂ ಬೇಕಾಗಿತ್ತು. ಹಾಗಾಗಿ ಪಲಾವ್ ಮಾಡೋಣ ಬೇಬಿಕಾನ್ದು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಬಿಕಾನ್ ಪಲಾವ್ಗೆ ನಾನು ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ. ಪಾಲಕ್ ಸೊಪ್ಪು ಸ್ವಲ್ಪ, ಕಲ್ಲರ್ಗೆ ಅಂತ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೆಂಗೂ ಸಪ್ರೇಟಾಗಿ ಹಾಕೋದು ಅಷ್ಟೇ. ಹಾಗೆ ಬೇಬಿಕಾನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪೆಲ್ಲ ಹಾಕಿ ನೀಟಾಗಿ ತೊಳೆದು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ರೋಲಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು. ಒಂದು ಆನಿಯನ್ ಕಟ್ ಮಾಡ್ಕೊತಾ ಇದ್ದೀನಿ, ಇದ್ರ ಜೊತೆಗೆ ಇಷ್ಟೇ ಇಂಗ್ರೀಡಿಯೆಂಟ್ಸು ಬೇಕಾಗಿರೋದು. ಅಂದರೆ ತರಕಾರಿಯಲ್ಲಿ ತುಂಬ ಈಸಿಯಾಗಿ 1 ಪಾಟ್ ರೆಸಿಪಿ ಕುಕ್ಕರಲ್ಲಿ ಡೈರೆಕ್ಟಾಗಿ ಹಾಕಿ ಇಟ್ಬಿಟ್ರೆ ಒಂದು 10 ಮಿನಿಟ್ಸ್ಗೆಲ್ಲ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಪಲಾವ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ರೈಸ್ ಬಾತ್ಗಳೆಲ್ಲ ಎಲ್ಲರಿಗೂ ಸಾಮಾನ್ಯ ಇಷ್ಟ ಆಗುತ್ತೆ. ಇವಾಗ ನಾನು 1 ಪಾಟ್ ಹೇಳಿದ್ನಲ್ಲ, ಕುಕ್ಕರಲ್ಲಿ ಡೈರೆಕ್ಟಾಗಿ ಇಡ್ತಾಯಿದ್ದೀನಿ. ಸ್ವಲ್ಪ ಬೆಣ್ಣೆ, ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಉಪಯೋಗಿಸ್ಬೋದು. ನಾನಿಲ್ಲಿ ಬೆಣ್ಣೆ ಉಪಯೋಗಿಸಿದ್ದೀನಿ. ಅದಕ್ಕೆ ಒಂದು ಪೀಸ್ ಚಕ್ಕೆ, ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಂತರ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕಿದೆ. ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿತ್ತು, ಹಾಗಾಗಿ ನೀರು ಜಾಸ್ತಿ ಇತ್ತು. ಅದನ್ನೆಲ್ಲ ಆರೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಪೌಡರ್ಗಳು, ಪಲಾವ್ ಪೌಡರ್ ಇದ್ದರೆ ಅದು, ಅಥವಾ ಜೀರಾ ಪೌಡ್ರು, ಧನಿಯಾ ಪೌಡರು, ಸ್ವಲ್ಪ ಉಪ್ಪು, ಹಾಗೆ ಖಾರಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಪೌಡ್ರು ಕೂಡ ಹಾಕಿದ್ದೀನಿ, ಖಾರದ ಪುಡಿ ಅದಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಬಿಕಾನ್ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ನೆಕ್ಸ್ಟು ಅಕ್ಕಿ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ, ನಾರ್ಮಲ್ ಅಕ್ಕಿ. ಅದನ್ನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ಸ್ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ. ಸಕ್ಕ ಟೇಸ್ಟಿಯಾಗಿರೋಂಥ ಪಲಾವ್ ರೆಡಿ ಆಗುತ್ತೆ. ಅದು ರೆಡಿ ಆಗ್ತಾ ಇರಲಿ ಆ ಕಡೆ ಸೈಡು ಅಂತ ನಾನು ಈ ಕಡೆ ಸ್ವಲ್ಪ ಬೇಬಿಕಾನ್ ಎತ್ತಿಟ್ಕೊಂಡಿದ್ದೆ. ಅದಕ್ಕೆ ಮಧ್ಯ ಸೀಳ್ಬಿಟ್ಟು ಅದಕ್ಕೆ ಒಂದು ಮಸಾಲ ಮ್ಯಾಗಿ ಪ್ಯಾಕೆಟ್ ಬರುತ್ತಲ್ವ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಮೊಸರು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮ್ಯಾರಿನೇಷನ್ ಮಾಡಿ ಅದನ್ನು ಏರ್ ಫ್ರೈಯರಲ್ಲಿ ಕಬಾಬ್ ಥರ ಮಾಡ್ಕೊತಾ ಇದ್ದೀನಿ. ಬೇಬಿಕಾನ್ ಕಬಾಬು ಸಖತ್ ಟೇಸ್ಟಿಯಾಗಿರುತ್ತೆ ಪಲಾವ್ ಜೊತೆಗೆ ಸೈಡ್ಸ್ ಆಗಿ. ಇನ್ನೇನು ರಾಯ್ತಾ ಅಥವಾ ಗ್ರೇವಿ ಏನೂ ಮಾಡಿಲ್ಲ ಪಲಾವ್ಗೆ. ಸಿಂಪಲ್ಲಾಗಿ ಪಲಾವು, ಮೊಸರು ಸ್ವಲ್ಪ, ಹಾಗೆ ಈ ಬೇಬಿಕಾನ್ದು ಕಬಾಬ್ ಟೈಪ್ ಮಾಡ್ಕೊಂಡಿದ್ದೆ. ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂತ. ನೋಡಿ ಪಲಾವ್ ರೆಡಿಯಾಗಿ ಹೋಯಿತು. ಸಖತ್ ಟೇಸ್ಟಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ ಈಸಿಯಾಗಿ. ನಾನು ಪಾಲಕ್ ಸೊಪ್ಪು ಯಾಕೆ ಹಾಕಿದೆ ಅಂದರೆ ಗ್ರೀನಾಗಿ ಚೆನ್ನಾಗಿ ಗ್ರೀನ್ ಕಲರ್ ಬರಲಿ ಅಂತ ಪಲಾವ್ಗೆ ಸ್ವಲ್ಪ ಪಾಲಕ್ ಸೇರಿಸ್ಕೊಂಡಿದ್ದೆ. ನೋಡಿ ಈ ಕಡೆ ಕಬಾಬ್ ಕೂಡ ರೆಡಿಯಾಗೋಯ್ತು. ಏರ್ ಫ್ರೈಯರಲ್ಲಿ ಮಾಡ್ಕೊಂಡಿದ್ದೆ. ಇಷ್ಟೇ, ತುಂಬ ಸಿಂಪಲ್ಲಾಗಿರುವಂಥ ಸಂಡೇ ಲಂಚು ರೆಡಿ ಆಯಿತು. ಮೇಲ್ಗಡೆ ಸ್ವಲ್ಪ ಬ್ರೆಡ್ ಪೀಸ್ನ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡಿದ್ದೆ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ. ಇದಾಗಿತ್ತು ನನ್ನ ಪುಟ್ಟ ಮಿನಿ ವ್ಲಾಗ್. ನಾನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂಡ್ ಬಾಯ್.